ಒಂದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಯಾರು ಸರ್ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಪರ್ಮಿಷನ್ ಕೊಡೋರು ಯಾರು ಸರ್? ಯಾವುದೇ ಸರ್ಕಾರ ಬಂದಿರಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ಕಾಂಗ್ರೆಸ್ ಗವರ್ಮೆಂಟ್, ಯಾವುದೇ ಗವರ್ನಮೆಂಟ್ ಆಗಿರಲಿ, ಅವೈಜ್ಞಾನಿಕ ಕಾಮಗಾರಿಗಳಿಗೆ ಯಾರು ಸರ್ ಪರ್ಮಿಷನ್ ಕೊಡೋದು? ಸಿಂಧೂರ್ ಅವರೇ ಕಳ್ಳರು, ಎಲ್ಲಿದ್ರು ಕಳ್ಳರೆ, ಭೂಗಳ್ಳರು ಇವ್ರ ಜೊತೆ ಶಾಮೀಲಾಗಿ ಈ ಆಡಳಿತ ವ್ಯವಸ್ಥೆಯಲ್ಲಿ ಶಾಮೀಲಾಗಿ ಈ ರಾಜಕಾಲುವೆಗಳನ್ನು ಮುಚ್ಚಿದಂತದ್ದು, ನೀರು ಇರತಕ್ಕಂಥ ಜಾಗಗಳನ್ನ ಕಂಡುಹಿಡಿದು ಇವತ್ತಿನ ಈ ಸ್ಥಿತಿಗೆ ಅಧ್ವಾನ ಕಾರಣ ಆಗಿದೆ. ಇದೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು 16,000 ಗುಂಡಿಗಳನ್ನು ಬೆಂಗಳೂರಿನಲ್ಲಿ ಒಂದು 6 ತಿಂಗಳಲ್ಲಿ ಮುಚ್ಚಿಸ್ತೀನಿ ಅಂತ ಹೇಳಿ ಬಿಬಿಎಂಪಿಗೆ ಡೆಡ್ ಲೈನ್ ಕೊಟ್ರು. ಅದು ಕೊನೆಗೆ ಆ ಇಶ್ಯೂ ಮರ್ತೇ ಹೋಯ್ತು. ಇವಾಗ ಅಕ್ಟೋಬರ್ ಅಲ್ಲಿ ಹೇಳಿದ್ರು ನಾನ್ ಮತ್ತೆ ಇದನ್ನ ಮಾಡ್ತೀನಿ ಅಂತ, ಏನು ಮಾಡ್ಲಿಲ್ಲ. ಲಾಸ್ಟ್ ಅಕ್ಟೋಬರ್ ಇದುವರೆಗೂ ಸರ್ಕಾರ ಏನ್ ಮಾಡ್ತಾ ಇದೆ? ಬಿಜೆಪಿ ಸರ್ಕಾರದಲ್ಲಿ ಆದಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಗೊತ್ತಿರ್ಲಿ, ಆಯ್ತು ಪರವಾಗಿಲ್ಲ, ಕಾಂಗ್ರೆಸ್ ನವರೇ ಮಾಡ್ಲಿ. ಏನ್ ಮಾಡ್ತಿದ್ದಾರೆ ಅವರು? 2 ವರ್ಷದಿಂದ ಅವ್ರ ಪ್ರಗತಿ ಏನು? ಹಣ ಏನ್ ಮಾಡಿದಾರೆ ಅವರು? ಅವ್ರ ಹತ್ರ ಹಣ ಕೇಂದ್ರದಿಂದ ಬೆಂಗಳೂರಿನ ಸ್ಟ್ರಾಂಗ್ ವಾಟರ್ ಡ್ರೈನೇಜು ಮತ್ತೆ ಕೆರೆಗಳನ್ನ ಅಭಿವೃದ್ಧಿ ಪಡಿಸಕ್ಕೆ ಇದೇ ಕೇಂದ್ರ ಸರ್ಕಾರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ನಮ್ಗೆ ಅನುದಾನವನ್ನು ಅನೌನ್ಸ್ ಮಾಡಿತ್ತು. ಆ ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಬಿಡುಗಡೆ ಮಾಡಲಿಲ್ಲ. ಸೆಕೆಂಡು, ರಸ್ತೆಗಳ ಅಭಿವೃದ್ಧಿಗೆ ನಾವು ದೂರದೃಷ್ಟಿ ಯೋಜನೆ ರೂಪಿಸಿದೀವಿ. ಅದು ವೈಟ್ ಟಾಪಿಂಗ್ ಮೇಡಮ್, ಅದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇರೋ ರಸ್ತೆ ನಾವು ಮಾಡಿ ತೋರಿಸಿದೀವಿ ಕಳೆದ ಸರ್ಕಾರದಲ್ಲಿ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. 300 ಕಿಲೋಮೀಟರ್ ಬೆಂಗಳೂರಿನ ಸುತ್ತ ಇದು CBD ಕೋರ್ ಬಿಸ್ನೆಸ್ ಏರಿಯಾ ಮತ್ತೆ ಔಟ್ಸ್ಕರ್ಟ್ಸ್ ಅಲ್ಲಿ ನಾವು 300 ಕಿಲೋಮೀಟರ್ ವೈಟ್ ಟಾಪಿಂಗ್ ರೋಡ್ಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಥರ್ಡ್, 41 ಕೆರೆಗಳನ್ನ ಬೆಂಗಳೂರು ನಗರದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಚಾಲನೆ ನೀಡಿದೀವಿ. ಅದರ ಭಾಗವಾಗಿ ಬೆಂಗಳೂರು ಉತ್ತರದಿಂದ ಸ್ಟಾರ್ಟ್ ಆಗಿದೆ, ದಕ್ಷಿಣದಿಂದನೂ ಸ್ಟಾರ್ಟ್ ಆಗಿದೆ. ನನ್ನ ಲಾಸ್ಟ್ ಆನ್ಸರ್ ಮಾಡ್ತೀನಿ. ವೆಂಕಟೇಶ್ ಜಿ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಾನು. ಮೇಡಮ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 2 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಪರ ಯೋಜನೆಗಳಾಗ್ತಿಲ್ಲ. ಅದಕ್ಕೋಸ್ಕರ ಅವ್ರಲ್ಲಿ ಯಾವುದೇ ರೀತಿ ಬಜೆಟರಿ ಅಲೋಕೇಶನ್ ಇಲ್ಲ, ಬಜೆಟ್ ನಲ್ಲಿ ಹಣ ಇಲ್ಲ. ಇರ್ತಕ್ಕಂತ ಒಂದು ಸ್ವಲ್ಪ ಹಣದಲ್ಲಿ ಪೆನ್ಷನ್ ಅದಕ್ಕೆ ಹೋಗಿ ಒಂದು 50-60 ಸಾವಿರ ಕೋಟಿ ಉಳಿತದೆ, ಅದು ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಬೆಂಗಳೂರು ಬಗ್ಗೆ ಇವ್ರಿಗೆ ಯಾವುದೇ ರೀತಿಯಾದಂತ ಕಾಳಜಿ ಇಲ್ಲ. ಇದು ಸ್ಕ್ವೇರ್ ಫೀಟ್ ಸರ್ಕಾರವನ್ನು ಮಾಡಿದಾರೆ ಅವರು. ಇವತ್ತು ಕಸ ಹಾಕಕ್ಕೆ ಸ್ಕ್ವೇರ್ ಫೀಟ್ ಮೇಲೆ ಹಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಬೆಂಗಳೂರು ನಿವಾಸಿಗಳೆಲ್ಲ ಇಡೀ ರಾಜ್ಯದ ನಿವಾಸಿಗಳ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಕಾಳಜಿ ಇಲ್ಲ. ಬರೀ ಪೇಪರ್ ಟೈಗರ್ಸ್ ತರ ಹೇಳ್ತಾರೆ, ನಾವು ಅಭಿವೃದ್ಧಿ ಮಾಡ್ತೀವಿ, ಸಿಂಗಾಪುರ್ ಮಾಡ್ತೀವಿ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಇವರು ಸಫಲರಾಗಿಲ್ಲ ಇವರು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಒತ್ತಾಯ ಮಾಡ್ತೀನಿ, ದಯವಿಟ್ಟು ಈ ಏನು ತಾವು ಬೆಲೆ ಏರಿಕೆ ಮಾಡಿದಿರಿ, ಹಾಲಿಂದ 4 ರೂಪಾಯಿ ಮಾಡಿದಿರಿ, ಮೊಸರು ಮಾಡಿದಿರಿ, ಕಸದ ಕೆಲಸ ಹಾಕಿದಿರಿ, ಡೀಸೆಲ್ ಮಾಡಿದಿರಿ, ಆಮೇಲೆ ಬೆಲೆ ರೈತರ ಬಿತ್ತನೆ ಬೀಜಗಳಿಗೆ ಮಾಡಿದಿರಿ, ಮತ್ತೆ ಏನು ಬೇರೆ ಎಲ್ಲ ಏನೇನಕ್ಕೆ ನೀವು ಬೆಲೆಯನ್ನು ಹೆಚ್ಚಿದಿರಿ. ನಿಮ್ಗೆ ಏನಾದ್ರೂ ನಾಚಿಕೆ ಇದ್ರೆ ಈ ಸುಳ್ಳನ್ನ ಹೇಳಿ 138 ಸೀಟನ್ನ ತಗೊಂಡು ಇವತ್ತರ ಬೆಂಗಳೂರಿನ ದೇಶವನ್ನ ರಾಜ್ಯವನ್ನ ಈ ತರ ಮಾಡಿದ್ರಲ್ಲ, ನೀವು ಕ್ಷಮಾಪಣೆ ಕೇಳಿ. 7.5 ಕೋಟಿ ಜನಸಂಖ್ಯೆ ಕ್ಷಮಾಪಣೆ ಕೇಳಿ, ಆ ಬೆಲೆ ಏರಿಸಿದನ್ನ ಕಡಿಮೆ ಮಾಡಿ ಈ ಬೆಂಗಳೂರು ಅಭಿವೃದ್ಧಿಗೆ ತಾವು ಒಂದು ಜ್ಞಾನವನ್ನ ಕೊಟ್ಟು ಇದನ್ನ ಬೇರೆ ಅಭಿವೃದ್ಧಿ ಮಾಡುವಂತ ಅವಕಾಶ ಇವತ್ತು. ಓಕೆ, ನಂದನ್ ಜಿ ನಿಮ್ಮ ಲಾಸ್ಟ್ ರಿಯಾಕ್ಷನ್. ಹೊಂದಿಸಿ ಮಾಡುವಂತ ಕೆಲಸ ಮಾಡಿ. ಐ ವಾಂಟ್ ಟು ಕಂಟಿನ್ಯೂ. ಯಾ ಪ್ಲೀಸ್ ಸರ್. ಕೆರೆಗಳನ್ನ ಅಭಿವೃದ್ಧಿ ಮಾಡಕ್ಕೆ ನಾವು ಯೋಜನೆ ರೂಪಿಸಿದೀವಿ. ಬಿಜೆಪಿ ಅವ್ರ ತರ ನಾವು ಅರ್ಧಂಬರ್ಧ ಮಾಡಿ ಒಂದು ದೂರದೃಷ್ಟಿ ಇಲ್ಲದೆ ಇವಾಗ ಅವ್ರ ಹೆಂಗೆ 110 ಹಳ್ಳಿಗಳನ್ನ ಬಿಬಿಎಂಪಿ ನಾವು ಅದ್ರ ಬಗ್ಗೆನೂ ಸ್ವಲ್ಪ ಕೂಲಂಕುಷ ಮಾತಾಡ್ಬೇಕು ಮೇಡಮ್. ಅವ್ರು ಮಾಡಿರೋ ಅನಾನುಕೂಲದ ಬಗ್ಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡೋಣ ಸರ್. ಈಗ ಸದ್ಯ ನಿಮ್ಮ ಸರ್ಕಾರದ ಯೋಜನೆಗಳಿದೆ, ಅದನ್ನ ಹೇಳಿ ಸರ್. ನೀವೀಗ ನೆಕ್ಸ್ಟ್ ಮುಂಗಾರು ಶುರು ಆದ್ರೆ ನೀವೇನ್ ಕ್ರಮ ತಗೋತೀರಿ ಅದ್ರ ಬಗ್ಗೆ ಮಾತಾಡೋಣ. ಬಿಬಿಎಂಪಿ ಅವರು ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಸರ್ವಸನ್ನದ್ಧರಾಗಿದ್ದಾರೆ. ಹೂಳು ಎಲ್ಲೆಲ್ಲಿ ತುಂಬಿದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ. 24/7 ಬಿಬಿಎಂಪಿ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಕೆಲಸ ಮಾಡಿ ಜನರಿಗೆ ಆಗುತ್ತಿರುವ ಏನಾರ ಸಣ್ಣ ಪುಟ್ಟ ತೊಂದರೆಗಳಿಗೆ ಅಲ್ಲೇ ಸರ್ವಸನ್ನದ್ಧರಾಗಿ ಇದು ಬಿಬಿಎಂಪಿ ಕಮಿಷನರ್ ಅವರು, ಬಿಬಿಎಂಪಿ ಇದು ಸಿಬ್ಬಂದಿ ಇದು ಆನ್ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ಜನರಿಗೆ ಇದು ಅನಾನುಕೂಲ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಬಿಬಿಎಂಪಿ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಅದ್ರ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ, ಅದ್ರಲ್ಲಿ 2 ಮಾತಿಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಗೆ ನಮ್ಮ ಸರ್ಕಾರ ಈ ಬಜೆಟ್ ನಲ್ಲಿ 18,000 ಕೋಟಿ ಬೆಂಗಳೂರು ಅಭಿವೃದ್ಧಿಗೆ 18,000 ಕೋಟಿ ಅಂತ ಹೇಳಿದ್ರಿ ನೀವು. 18,000 ಕೋಟಿ ನೋಡಿ ಸರ್, 18,000 ಕೋಟಿ ಈ ತರ ಪೇಪರ್ ಅಲ್ಲಿ ಇದ್ಬಿಟ್ರೆ ಸಾಲಲ್ಲ.
ಅದು ನೋಡಿ ಕೆಲಸದ ಮೇಡಮ್, ರೂಪದಲ್ಲಿ ಆಗ್ಬೇಕು ಅಲ್ಲಿ. ನೋಡಿ ನಮ್ಮ DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾಗ All right, sir. ದೃಷ್ಟಿಯಿಂದ ಇವತ್ತು ಬೆಂಗಳೂರಿನ ಹೆಬ್ಬಾಳ ಸೇತುವೆ ಒಂದು ಜೀವಂತ ನಿದರ್ಶನ. ಅವರ ಅಭಿವೃದ್ಧಿ ಒಂದು ಹೆಬ್ಬಾಳ ಸೇತುವೆನೇ ಒಂದು ಜೀವಂತ ನಿದರ್ಶನ. Sir, ಅವರು ಅವತ್ತು ಒಂದ್ ನಿಮಿಷ, 99 ನಿಮಗೆ 18,000 ಕೋಟಿ ಮೀಸಲಿಡೋದು, ಒಂದು ಸೇತುವೆ ಮಾಡೋದು, ಇದೇ ನಿಮಗೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಅನ್ಸಿದ್ರೆ ಐ ಆಮ್ ವೆರಿ ಸಾರಿ. ಮಾಡಬೇಕು ಅಂತ ಪ್ರಾಮಿಸ್ ಮಾಡಿದೀವೋ ಅದು ಇನ್ನು 3 ವರ್ಷದಲ್ಲಿ ಮಾಡಿ ತೋರಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ರೈಟ್ ಸರ್, ಆಯ್ತು, ನೀವು 3 ವರ್ಷದಲ್ಲಿ ಮಾಡಿ ತೋರಿಸಿ, ಹಿಂದೆ ಮುಂದೆ ನೋಡಲ್ಲ ಮೇಡಮ್. ನೀವು 3 ವರ್ಷದಲ್ಲಿ ಮಾಡಿ ತೋರಿಸಿ, ಆ 3 ವರ್ಷದಷ್ಟೊತ್ತಿಗೆ ನೋಡೋಣ ಜನರ ಬದುಕು, ಜನರ ಪರಿಸ್ಥಿತಿ ಏನೇನಾಗಿರುತ್ತೆ ಅಂತ. ಬಟ್ ಓಕೆ ಸರ್, ವೆಂಕಟೇಶ್ ಸರ್, ನಮ್ ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಒಂದು, ನಾವು ಕಸದ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಿದೀರಿ. ನಾವು ಕಸದ ಟ್ಯಾಕ್ಸ್ ಕಟ್ಟಕ್ ರೆಡಿ ಆಗಿದೀವಿ. ಬೆಂಗಳೂರಲ್ಲಿ ಎಲ್ಲೂ ಕೂಡ ಗಾರ್ಬೇಜ್ ಸಿಟಿ ಅನ್ನೋ ತರ ಬೆಂಗಳೂರು ಕಾಣಬಾರ್ದು. ಆ ತರ ಮಾಡೋದಕ್ಕೆ ನಿಮ್ಮ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದನ್ನ ಚಾಲೆಂಜ್ ಅಂತಾನೆ ಅಂದ್ಕೊಳ್ಳಿ. ಜೊತೆಗೆ ಇನ್ನು ಯಾವ್ಯಾವ್ದ್ರ ಬೆಲೆ ಏರಿಕೆ ಮಾಡಿದೀರಾ, ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡಿದೀರಾ, ರೋಡ್ ಅನ್ನ ನೆಟ್ಟಿಗೆ ನ್ಯಾಯವಾಗಿ ಕ್ಲೀನ್ ಆಗಿ ಇಟ್ಕೊಳ್ಳಕ್ಕೆ ನಿಮ್ಮ BBMPಗೆ ಯೋಗ್ಯತೆ ಇದೆನಾ? ಅದನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. BBMP ಅಂಡ್ ಟಾಸ್ಕ್ ಫೋರ್ಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಸರ್ವ ಸನ್ನದ್ಧ ಅಂತ ಹೇಳಿದ್ರೆ, ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅವ್ರು ಎಷ್ಟು ಸನ್ನದ್ಧರಾಗಿರ್ತಾರೆ. ಲೈಟ್ ಕಂಬ ಬಿದ್ದಾಗ ಎಷ್ಟೊತ್ತಿಗೆ ಬಂದವರು ಅದನ್ನು ಎತ್ತುತ್ತಾರೆ, ಮರನ ಎಷ್ಟೊತ್ತಿಗೆ ತೆರವುಗೊಳಿಸ್ತಾರೆ. ಇದೆಲ್ಲವೂ ಕೂಡ ನೀವ್ ಹೆಂಗ್ ಹೇಳಿದ್ರಲ್ಲ ಸರ್, ನಿಮ್ಮ DK ಶಿವಕುಮಾರ್ ಅವರ ಜೀವಂತ ನಿದರ್ಶನ ಅಂತ. ಬೆಂಗಳೂರಲ್ಲಿ ಇದೆಲ್ಲ ಆಗ್ತಿರೋದಕ್ಕೆ ನಾವು ಕೂಡ ಜೀವಂತ ನಿದರ್ಶನ ಇದೀವಿ ಸರ್. ಇನ್ನುವೆ ಬೆಂಗಳೂರಲ್ಲಿ ಏನೇನಾಗಿದೆ ಅಂತ ಹೇಳಿ, ಐ ಆಮ್ ನಾಟ್ ಡಿಗ್ರೇಡಿಂಗ್ ದ ಗವರ್ನಮೆಂಟ್, ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ದಯಮಾಡಿ ನೀವ್ ಏನೇನೆಲ್ಲ ಬೆಲೆ ಏರಿಕೆ ಮಾಡಿದೀರಾ, ಕರ್ನಾಟಕದ ಜನ ಅದನ್ನ ಒಪ್ಕೊಂಡು ಹಣೆ ಬರ ಅನ್ನೋ ತರ ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಮೇಡಮ್, ಕಳೆದ 10 ವರ್ಷದಲ್ಲಿ ದಯವಿಟ್ಟು ಜನರಿಗೆ ಬೇಕಾಗಿರುವಂತಹ ಫೆಸಿಲಿಟೀಸ್ ಅನ್ನ, ಮೂಲ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಹಿಂದೆ ಬೀಳಬೇಡಿ. ಬೆಂಗಳೂರಿನ ಜನ ಅತಿ ಹೆಚ್ಚು ತೆರಿಗೆಯನ್ನ ಕಟ್ತಾ ಇದ್ದಾರೆ. ಬೆಂಗಳೂರಿನ ಜನರ ಬದುಕಿನ ಬಗ್ಗೆ ನಿಮಗೆ ಜ್ಞಾನ ಇರಲಿ ಅಂತ ಹೇಳಿ